ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸರ್. ಕ್ಷಮಿಸಬೇಕು, ಬಹಳ ಲೇಟ್ ಆಗಿಬಿಡ್ತು. ನಾಳೆನೇ ಎಕ್ಸಾಮು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ನನಗೆ ಕಾನ್ಫಿಡೆನ್ಸ್ ಇದೆ, ನನ್ನ ಮಕ್ಕಳು ಮಾಡಲ್ 1, ಮಾಡಲ್ 2, ಮಾಡಲ್ 3 ಕ್ವಶನ್ ಪೇಪರ್ ಫಿಕ್ಸು ರೆಡಿ ಇದ್ದೀರಾ ಅಂತ. ನಾಳೆ ಅದೇ ಬರೆಯೋದು ಎಕ್ಸಾಮಿಗೆ. ಪ್ರಿಪೇಟ್ರಿ 1 ಕೂಡ ರೆಡಿ ಇದ್ದೀರಾ, ಪ್ರಿಪೇಟ್ರಿ 2 ಕೂಡ ರೆಡಿ ಇದ್ದೀರಾ ಅಂದರೆ 60 ಮಾರ್ಕ್ಸ್ ಫಿಕ್ಸು. ನಾಳೆ ಅದನ್ನೇ ಬರೆಯೋದು ಎಕ್ಸಾಮಿಗೆ. ನಾನು ಕೊಟ್ಟಂಥ 3 ಕ್ವಶನ್ ಪೇಪರ್ ರೆಡಿ ಇದ್ದೀರಾ ಅಂದರೆ 88 ಔಟ್ ಆಫ್ ಫಿಕ್ಸು. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ನೋಡಿ ಸರ್, ಇಲ್ಲಿ ರೆಡಿ ಮಾಡಿರುವಂಥದ್ದು ಈಗ ನಾನು 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾಳೆಗಾಗಿ. ಈ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು ನಂದಲ್ಲ, ಅವ್ರದ್ದಲ್ಲ, ಇವ್ರದ್ದಲ್ಲ, ಯಾರ್ದು ಅಲ್ಲ. ನಿಮ್ಮ ಅದೃಷ್ಟ ಭಾಳ ಚೆನ್ನಾಗಿತ್ತು ಸರ್. ಯಾಕಂದರೆ ನಿಮ್ಮ ಕಮೆಂಟ್ಸ್ಗಳನ್ನು ಓದಿ ಲಾಸ್ಟಿಗೆ ಯಾಕೆ ಮಕ್ಕಳಿಗೆ ಫಿಕ್ಸೇ ಬೇಕಾ, ಇದು ಸಾಕಾಗಲ್ವಾ ಮೆಟೀರಿಯಲ್ ನಾನು ಕೊಟ್ಟಿದ್ದು ಅನ್ನಿಸ್ಬಿಟ್ಟು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ, ನಿಮಗೆ ಕಾನ್ಫಿಡೆನ್ಸಿಗೆ ಹೇಗಾಗುತ್ತೆ ಅಂದರೆ ನಾನು ಹೇಳುವಂಥ ಒಂದೊಂದು ಪ್ರಶ್ನೆನೂ ನನಗಿದು ಬರುತ್ತೆ ಅಂತ ಅನ್ಕೋಬೇಕು. ಪ್ರತಿಯೊಬ್ಬರು ಅನ್ಕೊಂತೀರ, ಯಾಕಂದರೆ ಅಂಥ ಪ್ರಶ್ನೆಗಳನ್ನು ತಂದಿದ್ದೇನೆ. PUC ಬೋರ್ಡ್ ಹೇಳ್ತಾ ಇದೆ, ತಮ್ಮ ಇದನ್ನು ಕಲಿ, ಇದೇ ಕೊಡ್ತೀನಿ ನಾನು 6 ಮಾರ್ಕ್ಸ್ ಕ್ವಶನ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ಮೊದಲನೇದಾಗಿ ನಾವು ಟಾರ್ಗೆಟ್ ಅಕೌಂಟೆನ್ಸಿ ಅಂತಲೇ ಒಂದು ಪ್ಲಾನ್ ಮಾಡಿದ್ದೇವೆ. ಅದು ಮೊದಲನೆಯ ಪ್ರಶ್ನೆ ಎಕ್ಸಿಕ್ಯೂಟರ್ಸ್ ಅಕೌಂಟ್. 100% ನಾಳೆ ನಿಮ್ಮ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಇರುತ್ತೆ. ಇದರ ಇನ್ನೊಂದು ಹೆಸರು ಕ್ಯಾಪಿಟಲ್ ಅಕೌಂಟ್ ಅಂತಲೂ ಕೂಡ ಹೇಳ್ತಾರೆ. ಯಾಕಂದರೆ ನಾಳೆ ಎಕ್ಸಿಕ್ಯೂಟಿವ್ ಅಕೌಂಟ್ ಅಂತ ಬರಲಿಲ್ಲ ಅಂತ ಹೇಳ್ಬಿಟ್ಟಿರೋ ಅಂತ ಇನ್ನೊಂದು ಹೆಸರು. ಇದಕ್ಕೇನು ಡಿಫ್ರೆನ್ಸ್ ಇಲ್ಲ, ಎರಡೂ ಕೂಡ ಲೆಕ್ಕಾಚಾರ. ಇವೆಲ್ಲ ಪ್ರಾಬ್ಲಮ್ಸ್ಗಳು ಸರ್. 6 ಅಂಕದ ಎಲ್ಲ ಥಿಯರಿ ಎಲ್ಲ ಇದು, ಇವೆಲ್ಲವೂ ಕೂಡ 6 ಮಾರ್ಕ್ಸ್ ಕ್ವಶನ್ಸು ಪ್ರಾಬ್ಲಮ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ಈಗ ಎಕ್ಸಿಕ್ಯೂಟಿವ್ಸ್ ಅಕೌಂಟನ್ನು ಕ್ಯಾಪಿಟಲ್ ಅಕೌಂಟ್ ಅಂತಲೂ ಕೂಡ ಕರೀತಾರೆ. ಆದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತವೆ ಅಷ್ಟೇ. ಈ ಕ್ಯಾಪಿಟಲ್ ಅಕೌಂಟು ಎಂಡಿಂಗ್ ಪಾರ್ಟಲ್ಲಿ ತಾವುಗಳು ಎಕ್ಸಿಕ್ಯೂಟಿವ್ ಅಂತ ಅಲ್ಲಿ ಬರೆದಿರ್ತೀರ. ಇದ್ರ ಟಾಪಿಕ್ ಯಾವುದು ಅಂತ ಹೇಳಿದರೆ ಇದನ್ನು ಡೆತ್ ಟಾಪಿಕ್ ಅಂತಲೇ ನಾವು ಕರಿತೇವೆ. 100% ಫಿಕ್ಸು ನಾಳೆ ಕ್ವಶನ್ ಪೇಪರಲ್ಲಿ. ಹೋಪ್ ಯಾರಿಗೆಲ್ಲ ಬರುತ್ತೆ ದಯವಿಟ್ಟು ಕಮೆಂಟ್ ಮಾಡಬೇಕು. ಸರ್, ಐ ಆಮ್ ರೆಡಿ ವಿತ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಾಬ್ಲಮ್. ಆ ಪ್ರಾಬ್ಲಮನ್ನು ರೆಡಿಯಾಗಿದ್ದೀನಿ ಅಂತ. ರೆಡಿಯಾಗಿಲ್ವೋ ಕೂತ್ಕೊಂಡೀಗ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಈ ಎಕ್ಸಿಕ್ಯೂಟಿವ್ ಅಕೌಂಟ್ ಏನು ಕೊಟ್ಟಿದ್ದಾನೋ ಅದನ್ನು ರೆಡಿಯಾಗಿ, ಹಾಗೂ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿಕೊಟ್ಟಿದ್ನಲ್ವ ಅದರಲ್ಲೂ ಕೂಡ ಅದಿದೆ ರೆಡಿಯಾಗಿ. ಎನಿಹೋ, ಈಗ ನಾವು ಪಿಚ್ ಆಗೋಣ ಬೇರೆಯ ಪ್ರಶ್ನೆಗಳಿಗೆ. ಈಗ ನಿಮಗೆ ಇರುವಂಥದ್ದಿಲ್ಲಿ ಎನಿ 3 ಅಂತ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾನೆ. 6 ಅಂಕದ ಪ್ರಶ್ನೆಗಳು. 6 3s 18 ನಾಳೆ ಫಿಕ್ಸ್ ಆಗಬೇಕು. ಇಲ್ಲೇನು ಗ್ರಾಮರ್ ಮಿಸ್ಟೇಕ್ ಆಗೋಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಲ್ಲ. ಕಾಪಿ ಆ್ಯಂಡ್ ರೈಟ್ ಟೆಕ್ನಿಕ್ ಗೊತ್ತಿರಬೇಕು. ಬನ್ನಿ, ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಅಂತ ನಿಮಗೆ ಚಾಪ್ಟರ್ 1ನಲ್ಲಿದೆ. ಅದ್ರ ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಏನಿದು ಅಪ್ರೋಪ್ರಿಷಿಯೇಷನ್ ಅಕೌಂಟ್ ಅಂತ ಇದೆ. ಎರಡರಲ್ಲಿ ಒಂದು ಕ್ವಶನ್ ನಾಳೆ ಫಿಕ್ಸು. ಇದು ಕೂಡ ಬರುತ್ತೆ ನಿಮಗೆ. ನನಗೆ ಗೊತ್ತಿದೆ 90% ಆಫ್ ದ ಸ್ಟೂಡೆಂಟ್ಸ್ ದೇ ಆರ್ ರೆಡಿ ಟು ರೈಟ್ ಎಕ್ಸಾಮ್. ಯಾವ ರೀತಿಯಾಗಿ ರೆಡಿಯಾಗಿದ್ದಾರೆ ಅಂದರೆ, ಎಕನಾಮಿಕ್ಸಲ್ಲಿ ಬಂದ್ರಲ್ವ ಅದಕ್ಕಿಂತ ನಾಳೆ ಖುಷಿಯಾಗಿ ಬರ್ತೀರ ಪ್ರತಿಯೊಬ್ಬರು ಕೂಡ. ಪಾರ್ಟ್ ಎ ಸಂಪೂರ್ಣವಾಗಿ ನಿಮ್ಮ ಮಾಡಲ್ ಕ್ವಶನ್ ಪೇಪರು, ನಿಮ್ಮ ಪ್ರಿಪೇಟ್ರಿ, ನಾನು ಕೊಟ್ಟಂಥ 3 ಪೇಪರ್ ಅವೇ, ಮತ್ತೇನು ಬರಲ್ಲ. ಎನಿಹೋ, ಮತ್ತೆ ನೋಡಿ ಸರ್, ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು 100% ನಾಳೆ ನಿಮ್ಮ ಎಕ್ಸಾಮಿಗೆ ಕ್ಯಾಶ್ ಫ್ಲೋ ಅಂತ ಒಂದು ನಿಮಗೆ ಇದೆ. ಆ ಕ್ಯಾಶ್ ಫ್ಲೋ ನಿಮಗೆ ಅದರಲ್ಲಿ 3 ಟಾಪಿಕ್ಸ್ ಬರುತ್ತೆ. ಒಂದು ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಅಂತ, ಇನ್ನೊಂದು ಫೈನಾನ್ಷಿಯಲ್ ಆ್ಯಕ್ಟಿವಿಟಿ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ಇನ್ನೊಂದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. 3 ರೆಡಿಯಾಗಿ ಸರ್. ನನ್ನ ಪ್ರಕಾರ ಇವೆರಡರಲ್ಲೇ ಒಂದು ಬರುತ್ತೆ ಅಂದ್ಕೊಂಡಿದ್ದೀನಿ ನಾಳೆ ಎಕ್ಸಾಮಿಗೆ. ಯಾವುದು ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಅಥವಾ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂತ. ನಾನು ಜಾಸ್ತಿ ಸ್ವಲ್ಪ ಇದ್ರ ಕಡೆಗೆ ಹೋಗ್ತಾ ಇದ್ದೀನಿ, ಯಾಕೋ ಗೊತ್ತಿಲ್ಲ, ಮನಸ್ಸು ಹೇಳ್ತಾ ಇರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನಾಳೆ ಬರುತ್ತೋ ಇಲ್ಲೋ ಆಮೇಲೆ, ಆಯಿತಾ. ಬಟ್ ಕ್ವಶನ್ ಅಂತೂ ಪಕ್ಕ, ಕ್ಯಾಶ್ ಫ್ಲೋದು ಒಂದು 6 ಮಾರ್ಕ್ಸಿಗೆ ಫಿಕ್ಸ್ ಆಗಿ. ರೆಡಿ ಇದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ ಸರ್. ನೀವು ಕೊಟ್ಟಂಥ ಎಲ್ಲ ಪ್ರಶ್ನೆಗಳು ನಾನು ರೆಡಿ ಇದ್ದೀನಿ ಅಂತ ನೀವು ಕಮೆಂಟ್ ಮಾಡಿಬಿಟ್ರೆ ನನಗೆ ಖುಷಿಯಾಗುತ್ತೆ. ಯಾಕಂದರೆ ಭಾಳ ಲಾಸ್ಟ್ ಮೂಮೆಂಟಲ್ಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಕ್ಷಮಿಸಬೇಕು. ಯಾಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಹೇಳಿದ್ನಲ್ವಾ ಅಲ್ಲಿಂದ ಸಿಕ್ಕಿರುವಂಥದ್ದು. ಎನಿಹೋ, ಈಗ ನೋಡ್ಬೋದು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಇದೆ, ಗೇನ್ ರೇಷಿಯೋ ಅಂತ ಇದೆ, NPSR ಅಂತ ಇದೆ. ಇದನ್ನು ನಾವು SR ಅಂತ ಕರಿತೀವಿ, ಇದನ್ನು GR ಅಂತ ಹೇಳ್ತೀವಿ, ಆಯಿತಾ. ಇದನ್ನು NPSR ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ 2 ಪ್ರಾಬ್ಲಮ್ಸ್ಗಳು ಬರ್ತವೆ ನೋಡಿ. 3ರಲ್ಲಿ ನಾಳೆ ಒಂದು ಕ್ವಶನ್ ಫಿಕ್ಸು. ಈಗ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಕ್ವಶನ್ ನಾಳೆ ಎಕ್ಸಾಮಲ್ಲಿ ಇರುತ್ತೆ. ನೀವೇ ಎಕ್ಸಾಮ್ ಬರ್ಕೊಂಡು ಹೌದಲ್ಲ ಸರ್ ಒಂದಿನ ಮುಂಚೆ ಹಾಕಬೇಕಿತ್ತು ಈ ವಿಡಿಯೋ ಅಂತ. ಆದರೂ ಕೂಡ ನನಗೆ ಕಾನ್ಫಿಡೆನ್ಸ್ ಇದೆ, ಯು ಆರ್ ರೆಡಿ ವಿತ್ ದೀಸ್. ಇನ್ನೊಂದು ಇದೆ ಸರ್, ಮುಗೀತು ಇಲ್ಲಿಗೆ, ಆಯಿತಾ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಒಂದಿದೆ. ಅದು ಬಿಟ್ಟರೆ ನಿಮಗೆ ಬ್ಯಾಲೆನ್ಸ್ ಶೀಟು ನಾಳೆ ಎಕ್ಸಾಮಲ್ಲಿ ಇರುತ್ತೆ. ನೀವು ಬರೀಬೇಕಾಗಿರೋದು ಕೇವಲ 3. ಆ 3ರಲ್ಲಿ 2 ಫಿಕ್ಸ್ ಕೊಟ್ಬಿಟ್ಟಿದ್ದೀನಿ. 100% ಈಗ ಕೂತ್ಕೊಂಡು ಪ್ರತಿಯೊಬ್ಬನು ಕೂಡ ಯಾವುದಿದು ಎಕ್ಸಿಕ್ಯೂಟರ್ಸ್ ಅಕೌಂಟು ಹಾಗೂ ಕ್ಯಾಪಿಟಲ್ ಅಕೌಂಟು, ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಇದನ್ನು ಎಂಡಿಂಗಲ್ಲಿ ನೀವು ಎಕ್ಸಿಕ್ಯೂಟರ್ ಅಂತ ಬರೆದಿರ್ತೀರ. ಇದು ಎರಡೂ ಕೂಡ ಏನು ವ್ಯತ್ಯಾಸನೇ ಇಲ್ಲ, ಆಯಿತಾ. ಎರಡೂ ಕೂತ್ಕೊಂಡು ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ನೀವೇ ಹೇಳ್ತೀರಾ ಎಸ್ ಐ ಆಮ್ ರೆಡಿ ಫಾರ್ ಎಕ್ಸಾಮ್ ಅಂತ. ದಯವಿಟ್ಟು ಇದನ್ನೆಲ್ಲ ಸ್ಕಿಪ್ ಮಾಡ್ಕೋಬೇಡಿ. ಪಾರ್ಟ್ ಎ ನಿಮ್ಮ ಟಾರ್ಗೆಟ್ ಆಗಿರಬೇಕು ನಾಳೆ, ಪಾರ್ಟ್ ಸಿ ಟಾರ್ಗೆಟ್ ಆಗಿರಬೇಕು, ಪಾರ್ಟ್ ಡಿ ಟಾರ್ಗೆಟ್ ಆಗಿರಬೇಕು, ಪಾರ್ಟ್ ಡಿ ಕೂಡ ಟಾರ್ಗೆಟ್ 2. ಪದೇ ಹೇಳ್ತಾ ಇದ್ದೀನಿ ನಾನು.
ಆಯಿತಾ ಮಕ್ಕಳೇ? ಯಾಕಂದರೆ ಇದು 18 ಮಾರ್ಕ್ಸಿಗೆ ಇರುವಂಥದ್ದು 18 ಬರೀ 3 ಸರ್. ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ನಿಮಗೆ ನಿಜವಾಗಿಯೂ ನಾಳೆ ಕಡಿಮೆ ಅಂದರೂ 1 ಗಂಟೆ ಉಳಿಯುತ್ತೆ. ಈಗ ನಾನು ಸುಳ್ಳು ಹೇಳ್ತಾ ಇಲ್ಲ. ನಾಳೆ ನೀವು ಕರೆಕ್ಟಾಗಿ 10:15ಕ್ಕೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ 10:15ಗೆ ನೀವು ಆನ್ಸರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ 12:15ಗೆ ಮುಗಿಸಿ ಕುಂತಿರ್ತೀರ. ಇದು ನಾಳೆ ನೀವೇ ನನಗೆ ಕಮೆಂಟ್ ಆಗ್ತೀರಾ, ಹೌದು ಸರ್ ನೀವು ಹೇಳ್ದಂಗೆ ಅಂತ. ಯಾಕೆ ಅಂತ ಹೇಳ್ತೀನಿ. ಭಾಳ ಆಯಿತಾ, ಎಕನಾಮಿಕ್ಸಲ್ಲಿ ಹೇಗೆ ಮೋರ್ ದ್ಯಾನ್ 60% ಕವರ್ ಆಯಿತು ಮಾಡಲ್ ಕ್ವಶನ್ ಪೇಪರ್ ಹಾಗೂ ಪ್ರಿಪೇಟರಿಯಿಂದ, 100% ನಿಮಗೂ ಕೂಡ ನಾಳೆ ಅಕೌಂಟೆನ್ಸಿನಲ್ಲಿ ಕವರ್ ಆಗುತ್ತೆ ಸರ್. ಯಾರಿಗೂ ಕೂಡ PUC ಬೋರ್ಡ್ ಬೇಜಾರು ಮಾಡಲ್ಲ. ಖುಷಿಯಾಗಿ ಮಕ್ಕಳು ಓದ್ಕೊಂಡು ಖುಷಿಯಾಗಿ ಹೋಗಲಿ. ಯಾವುದು ಪೇಪರ್ ಲೀಕ್ ಆಗೋದೇ ಬೇಡ. ನಾವೇ 3 ಮಾಡಲ್ ಕ್ವಶನ್ ಪೇಪರ್ ಮಕ್ಕಳಿಗೆ ಕೊಟ್ಬಿಟ್ಟಿದ್ದೀವಿ. ಪೇಪರೇ ಲೀಕ್ ಆದಂಗಿದೆ. ಯಾವ ಪಾಠದಿಂದ ಏನು ಬರುತ್ತೆ ಅಂತಲೂ ಕೂಡ ಇದೇ ರೀತಿಯಾಗಿ ಹೇಳ್ತಿದ್ದಾರೆ. 6 ಮಾರ್ಕ್ಸ್ ಕ್ವಶನ್ ಇದನ್ನೇ ಓದ್ಕೊಂಡು ಹೋಗೋ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ನಾನು ಕೊಟ್ಟಂಥ 3 ಮಾಡಲ್ ಕ್ವಶನ್ ಪೇಪರು, ನಾನು ಕೊಟ್ಟಂಥ 2 ಪ್ರಿಪೇಟರಿ ಕ್ವಶನ್ ಪೇಪರು, ನಾನು ಕೊಟ್ಟಂಥ 3 ಇಂಪಾರ್ಟೆಂಟ್ ಕ್ವಶನ್ ಪೇಪರಲ್ಲಿ ಈ ಪ್ರಾಬ್ಲಮ್ಸ್ಗಳನ್ನು ದಯವಿಟ್ಟು ಕೂತ್ಕೊಂಡು 2 ತಾಸು ವರ್ಕ್ ಮಾಡಿ ಸರ್. ನಾಳೆ ಎಕ್ಸಾಮಲ್ಲಿ ಖುಷಿಯಾಗಿರ್ತೀರ. ಇನ್ನೊಂದು, ದಯವಿಟ್ಟು ಇವತ್ತು 11 ಗಂಟೆಗೆ ಮಲಗಿ ಸರ್. ಬೆಳಗ್ಗೆ ಒಂದು 5 ಗಂಟೆಗೆ ಹೇಳ್ರಂತೆ. ನನ್ನ ಮಾತು ಕೇಳಿ. ಅರ್ಲಿ ಟು ಬೆಡ್, ಹೌದಲ್ವಾ? ಅರ್ಲಿ ಟು ಬೆಡ್ ಅಂದ್ರೇನು ಅದೇ ಗೊತ್ತಿಲ್ಲ ನಿಮಗೆ. ಅರ್ಲಿ ಟು ಬೆಡ್ ಅಂದರೆ ಬೇಗ ಮಲಗಿ ಹೋಗೋನು ಅಂತ, ಹೌದಲ್ವಾ? ಹಾಗಾಗಿ ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.